ಫಸ್ಟ್ ತುಂಬಾ ದೊಡ್ಡದು ಬಿಡುಗಡೆ ಸ್ವಸ್ಥತೆ ಆಗಿರುವಂತದ್ದು ಕಾರ್ಯ ಹೇಳಿಕ್ಕಿದ್ದಾರೆ. ಕಿಡ್ನಿ ಸಮಸ್ಯೆ ಐತ್ರಿ. ದವಾಖಾನಿ ತೋರಿಸಿದ್ರ ಪೂರ 2 ಕಿಡ್ನಿ ಹೋಗ್ಯಾವ, ಬದುಕಲಾಗಿ ಪ್ರಾಬ್ಲಮ್ ಅದ. 5 ತಿಂಗಳು ಗ್ಯಾರಂಟಿ ಅಂತ ಹೇಳಿದ್ರು. ಕಿಡ್ನಿ ಏನ್ ಯಾವ ರೀತಿ ಸಮಸ್ಯೆ ಇದೀವಿ ಅದನ್ನು ಕ್ಲಿಯರ್ ಆಗಿ ಹೇಳ್ರಿ. ಫಸ್ಟ್ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಇಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡು ಅನಂಟಿಂಗ್ ಆಯಿಲ್ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಅವ್ರು ಪ್ರೇಟ್ ಅವರಿಗೆ ಕಾಲ್ ಮಾಡಿದ್ರು. ನೀವು ಹೇಳಿದ್ರಂತೆ ಅನಂಟಿಂಗ್ ಆಯಿಲು ಪ್ರತಿನಿತ್ಯನೂ ಅಪ್ಲೈ ಮಾಡಬೇಕು ಮತ್ತು ಹೊಟ್ಟೆಲಿ ತೆಗೆದುಕೊಳ್ಬೇಕು. ಸ್ಕ್ಯಾನಿಂಗ್ ಹೋಗುವಾಗ ನೀವು ಕಾಲ್ ಮಾಡಿಸ್ಕೊಂಡು ಪ್ರೇಯರ್ ಮಾಡಿಸ್ಕೊಳ್ರಿ, ಇನ್ನೊಂದು ಸಾರಿ ಸ್ಕ್ಯಾನಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಂತ ಪಾಸ್ಟ್ರೆ. ನಾನು ಪ್ರಾರ್ಥನೆ ಮಾಡಿದ್ದೀನಿ, ಇನ್ನೊಂದು ಸಾರಿ ಸ್ಕ್ಯಾನಿಂಗ್ ಮಾಡಿಕೊಂಡು ನೀವು ಹಾಸ್ಪಿಟಲ್ಗೆ ಹೋಗ್ರಿ ಅಂದಾಗ ಅವ್ರು ಸ್ಕ್ಯಾನಿಂಗ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ ಪಾಸ್ಟ್ರೆ. ಅಲ್ಲಿಂದ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದಾಗ ನಾವು ಪ್ರಾರ್ಥನೆ ಮಾಡಿದ್ವಿ, ಪ್ರೇಟ್ ಅವರಿಂದ ಪ್ರಾರ್ಥನೆ ಮಾಡಿದ್ವಿ. ನೀವು ಕೊಟ್ಟಿರುವಂಥ ಅಪ್ಲೈ ಅಂದರೆ ಅನಂಟಿಂಗ್ ಆಯಿಲ್ ಅಪ್ಲೈ ಮಾಡಿಕೊಂಡು ಹೋಗಿದ್ದಾರೆ. ಸ್ಕ್ಯಾನಿಂಗ್ ಮಾಡಿದಾಗ ನಾರ್ಮಲ್ ರಿಪೋರ್ಟ್ ಬರುವಾಗ ಅವರಿಗೆ 2 ಕಿಡ್ನಿ ಡ್ಯಾಮೇಜ್ ಆಗಿತ್ತು ಪಾಸ್ಟ್ರೆ. ತುಂಬ ಅಳುತ್ತಾ ಬಂದಿದ್ರು ಅವರು. ತಂದೆ ತಾಯಿ ಕಿಡ್ನಿ ಕೊಡೋಕ್ಕೂ ಕೂಡ ಅವರು ತುಂಬಾ ಗೋಳಾಡ್ತಿದ್ರು. ಅಂದ್ರೆ ಅವ್ರ ಶರೀರದಲ್ಲಿ ಕಾಯಿಲೆಗಳಿದೆ, ನಮಗಂತೂ ಬಲಹೀನತೆ ಇದೆ, ಹೇಗೆ ಮಾಡ್ಬೇಕಂತ. ಇವರು ಕೂಡ ತುಂಬಾ ಅಳ್ತಾ ಇದ್ರು ಪಾಸ್ಟರ್. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಹೋಗಿದ್ದ ವಾರದಲ್ಲಿ ನೀವು ಹೇಳಿದ್ರಿ, ಪ್ರಾರ್ಥನೆಯಲ್ಲಿ ವಿಶ್ವಾಸ ಮಾಡ್ರಿ, ನಂಬಿಕೆ ಇಟ್ಕೊಡ್ರಿ, ನೀವು ಖಂಡಿತವಾಗ್ಲೂ ಬಿಡುಗಡೆ ಆಗ್ತೀರಾ. ಅನೇಕ ಜನಗಳು ಬಿಡುಗಡೆ ಆಗ್ತಾ ಇದ್ದಾರೆ, ನೀವು ನೋಡ್ತಾ ಇದ್ರೆ. ನಂಬಿಕೆ ಇದ್ರೆ ಖಂಡಿತವಾಗ್ಲೂ ನಮ್ಮ ಪ್ರಾರ್ಥನೆ ನಿಮಗೆ ಬಿಡುಗಡೆ ಮಾಡ್ತಾ ಅಂತ ಹೇಳಿದಾಗ ಪಾಸ್ಟ್ರೆ ಅವರು ಸ್ಕ್ಯಾನಿಂಗ್ ಮಾಡಿದಾಗ ನಾರ್ಮಲ್ ರಿಪೋರ್ಟ್ ಬಂದಿದೆ. ಇವಾಗ ಹೇಳಿದ್ದಾರೆ ಡಾಕ್ಟರು ಅದನ್ನ ನಾರ್ಮಲ್ ಆಗಿದೆ, ನೀವು 15 ದಿವಸ ಟ್ಯಾಬ್ಲೆಟ್ ತಗೊಳ್ರಿ, ಮತ್ತೆ ಯಾವುದಕ್ಕೆ ಅವಶ್ಯಕತೆ ಇಲ್ಲ, ಕಿಡ್ನಿ ತೆಗೆಯೋದು ಕೂಡ ಅವಶ್ಯಕತೆ ಇಲ್ಲ, ಯಾವ ಕಿಡ್ನಿ ಹಾಕೋದು ಕೂಡ ಅವಶ್ಯಕತೆ ಇಲ್ಲ, ನಿಮ್ಮ ಅನಂಟಿಂಗ್ ಆಯಿಲ್ ಕಾರ್ಯ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಪಾಸ್ಟರ್.